ನಮಸ್ಕಾರ. ನಮ್ಮ ಹೆಸರು ನರಸಿಂಹಮೂರ್ತಿ ಅಂತ, ಜಿಲ್ಲಾ ವಿಕಲಚೇತನರ ಹಿರಿಯನಗರ ಸಬಲೀಕರಣ ಇಲಾಖೆಯಿಂದ. ಏನು ಈ ಒಂದಿನ ಗಾಡಿ ಕೊಡ್ತಾ ಇದ್ದೀವಿ ಈ ದೈಹಿಕ ವಿಕಲಚೇತನರ ಹಾಗೂ ಹಿರಿಯನಗರ ಸಬಲೀಕರಣ ಇಲಾಖೆಯಿಂದ ದೈಹಿಕ ವಿಕಲಚೇತನರಿಗೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಈ ವರ್ಷ 10 ಗಾಡಿ ಕೊಡ್ತಾ ಇದ್ದೀವಿ. ಆಮೇಲೆ ಮೊನ್ನೆ ಶಾಸಕರ ಅನುದಾನದಲ್ಲಿ 2 ಗಾಡಿ, ಒಟ್ಟು 12 ಗಾಡಿ ಕೊಡ್ತಾ ಇದ್ದೀವಿ. ಈ ಯೋಜನೆ ದೈಹಿಕ ವಿಕಲಚೇತನರು 75% ಇರೋರು ಅರ್ಜಿ ಸಲ್ಲಿಸಿ ಡಿಪಾರ್ಟ್ಮೆಂಟಿಂದ ತಗೊಳ್ಬೋದು. 2014ರಿಂದ ಈ ಒಂದು ಯೋಜನೆ ಜಾರಿಗೆ ಆಗಿದೆ. ಈ ವರ್ಷ ಎಲ್ಲ ಆನ್ಲೈನಲ್ಲಿ ಕರೆದಿದ್ದೀವಿ. ಆನ್ಲೈನಲ್ಲಿ ಏನು ಅಪ್ಲಿಕೇಶನ್ ಆಗಿದ್ದಾರಲ್ಲ, ಅದು ಮೊನ್ನೆ CO ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇದೆ. ಆ ಸಮಿತಿಯಲ್ಲಿ ಅನುಮೋದನೆ ಆದಮೇಲೆ ತಗೊಳ್ಬೋದು ಗಾಡಿಗಳು. 75% ವಿಕಲಚೇತನರು ಇರಬೇಕು. 18ರಿಂದ 60 ಏಜ್ ಲಿಮಿಟ್ ಇದೆ. ಆಮೇಲೆ ಕೈ 2 ಕರೆಕ್ಟಾಗಿರಬೇಕು. ಆಮೇಲೆ ಕಾಲು ಪ್ರಾಬ್ಲಮ್ ಇದ್ರೆ ಅಂಥವ್ರಿಗೆ ಕೊಡ್ತೀವಿ. ಆಮೇಲೆ ಎಲ್ಲೆಲ್ಲ ಆಗಿರಬೇಕು, ಇದು RTO ಆಫೀಸಿಂದ ಅಂಥವ್ರಿಗೆ ನಾವು ಕೊಡ್ತೀವಿ. ನಮ್ಮ ಇಲಾಖೆಯಿಂದ ಆಧಾರ್ ಯೋಜನೆ ಅಂತ ಒಂದು ಸ್ಕೀಮ್ ಇದೆ. ಅದು 1 ಲಕ್ಷ ರೂಪಾಯಿ ಲೋನ್ ಕೊಡ್ತಾರೆ. ಅದರಲ್ಲಿ 50% ಸಬ್ಸಿಡಿ ಇರ್ತೈತೆ, ಇನ್ನು 50% ಲೋನ್ ಕಟ್ಟಬೇಕು ತಿಂಗಳು ವೈಸ್. ಆಮೇಲೆ ಕಂದಾಯ ಇಲಾಖೆಯಿಂದ ಪೆನ್ಷನ್ ಕೊಡ್ತಾರೆ. ಮಾಸಿಕ ಬಂದು 1400 ರೂಪಾಯಿ ಕೊಡ್ತಾರೆ 75% ಮೇಲೆ ಇದ್ದರೆ. ಬುದ್ಧಿಮಾಂದ್ಯದವ್ರಿಗಾದ್ರೆ 2000 ರೂಪಾಯಿ ಕೊಡ್ತಾರೆ ಅವ್ರಿಗೆ. ಆಮೇಲೆ ಆರೈಕೆದಾರರು ಅಂತ ಇರ್ತಾರೆ 4 ಇವ್ರಿಗೆ, ಅವ್ರಿಗೆ 1000 ರೂಪಾಯಿ ಈ ವರ್ಷ ಯೋಜನೆ ಜಾರಿಗೆ ಬಂದಿದೆ. ಆಮೇಲೆ ಸಾಧನ ಸಲಕರಣೆ ಕೊಡ್ತೀವಿ. ಆಮೇಲೆ ಲ್ಯಾಪ್ಟಾಪು ಓದೋರಿಗೆ, ಆಮೇಲೆ ಬ್ರೈಲ್ ಕಿಟ್ ಕೊಡ್ತೀವಿ. ಆಮೇಲೆ ಹೊಲಿಗೆ ಯಂತ್ರ, ಕಿವಿ ಮಿಷಿನ್, ಈ ಥರ ನಾನಾ ರೀತಿಯ ಅವರಿಗೆ ಅಗತ್ಯ ಇರುವ ಸಾಧನ ಸಲಕರಣೆಗಳನ್ನ ಕೊಡ್ತೀವಿ. ಆಮೇಲೆ ಪಂಚಾಯತಿಯಿಂದ, ಸ್ಥಳೀಯ ಸಂಸ್ಥೆಗಳಿಂದ 5% ಅನುದಾನ ಅವ್ರಿಗೆ ಅಂತ ರಿಸರ್ವೇಷನ್ ಇಕ್ಕಿರ್ತಾರೆ. 2016 ಆ್ಯಕ್ಟ್ ಪ್ರಕಾರ ಅವ್ರಿಗೆ 5% ಯಾವುದೇ ಒಂದು ಇಲಾಖೆಯಲ್ಲಾಗಲಿ ಕೊಡಲೇಬೇಕು ಕಾನೂನುಬದ್ಧವಾಗಿ. ನಮಗೂ ಇದು ಒಳ್ಳೆಯದು, ಒಂಥರ ಸರ್ಕಾರದ ಒಳ್ಳೆಯ ಯೋಜನೆಗಳು ತರ್ತವೆ. ವಿಕಲಚೇತನರು ಯಾಕೆಂದರೆ ಅವ್ರನ್ನ ವಿಕಲಚೇತನರು ಅನ್ನೋದಕ್ಕಿಂತ ನಾವು ವಿಶೇಷ ಚೇತನರು ಅನ್ಬೇಕು ಅಂತ ಕಾಲದ ಡಿಫ್ರೆಂಟ್ ಲೇಬಲ್ಡ್ ಎಲ್ಲರಿಗಿಂತ ಅವ್ರಿಗೆ ಅವಕಾಶ ಕೊಟ್ಟು ನೋಡಬೇಕು. ಅವ್ರು ಯಾವುದೇ ಸಾಧನೆ ಮಾಡೋದಕ್ಕೂ ರೆಡಿ. ನಮ್ಮ ಹೆಸರು ನರಸಿಂಹಮೂರ್ತಿ ಅಂತ, ವಿಕಲಚೇತನರ ಹಾಗೂ ಹಿರಿಯನಗರ ಸಬಲೀಕರಣ ಇಲಾಖೆ.